ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 19ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ಕಂಟಿನ್ಯೂಸ್ 7ನೇ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ನಿಫ್ಟಿ 0.3% ಡೌನ್ ಆಯಿತು. 76 ಪಾಯಿಂಟ್ಗಳ ಡೌನ್ ಸೈಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ 24,078ರ ಲೆವೆಲಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. 24,000 ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಲೆವೆಲ್ನ ಕೆಳಗಡೆ ನಿಫ್ಟಿ ಹೋದರೆ ಇನ್ನೂ ಹೆಚ್ಚಿನ ವೀಕ್ನೆಸ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಸೆನ್ಸೆಕ್ಸ್ ಕೂಡ 0.4% ಇವತ್ತು ಕರೆಕ್ಟ್ ಆಯಿತು. ಸೊ ಮಿಡಲ್ ಈಸ್ಟ್ನಲ್ಲಿ ಮತ್ತೆ ಟೆನ್ಷನ್ಸ್ ಕಂಟಿನ್ಯೂ ಆಗ್ತದೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಪ್ರತಿ ಬ್ಯಾರಲ್ಗೆ $90 ಮೇಲ್ಗಡೆ ಟ್ರೇಡ್ ಆಗ್ತಿರೋದ್ರಿಂದ ಮಾರ್ಕೆಟ್ಗಳಲ್ಲಿ ವೀಕ್ನೆಸ್ ಕೂಡ ಪರ್ಸಿಸ್ಟ್ ಆಗ್ತದೆ. ನಿಫ್ಟಿ ಇವತ್ತು ಫ್ಲಾಟ್ ಆಗಿತ್ತು, ಕೇವಲ 22 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸಿದೆ. ಬಟ್ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಇವತ್ತು ಎಮರ್ಜ್ ಆಗಿದೆ. ಸೊ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ನಿಫ್ಟಿ IT ಇಂಡೆಕ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಒಂದು ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದಾಗುತ್ತೆ. ಬಟ್ ಇವತ್ತು ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಎಮರ್ಜ್ ಆಗಿದೆ. ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ 0.3% ಇವತ್ತು ಡೌನ್ ಆಯಿತು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ HCL ಟೆಕ್ ಟಾಪ್ ಗೇನರ್ ಆಗಿತ್ತು, 2% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ CLSA ಕಾಷಿಯಸ್ ಅಪ್ರೋಚ್ ಅನ್ನು ಕೊಟ್ಟಿದ್ದಾರೆ. ಲಾರ್ಜ್ ಕ್ಯಾಪ್ IT ಸ್ಟಾಕ್ಸ್ ಆಗಿರುವಂಥ TCS, ಇನ್ಫೋಸಿಸ್, ಟೆಕ್ ಮಹೀಂದ್ರಾವನ್ನ ಇವರು ಡೌನ್ ಗ್ರೇಡ್ ಮಾಡಿದ್ದಾರೆ. ಔಟ್ ಪರ್ಫಾರ್ಮ್ ರೇಟಿಂಗ್ ಇದ್ದಿದ್ದು ಹೋಲ್ಡ್ ರೇಟಿಂಗ್ಗೆ ಚೇಂಜ್ ಆಗಿದೆ. ಹಾಗೆಯೇ ಮಿಡ್ ಕ್ಯಾಪ್ IT ಕಂಪನೀಸ್ ಆಗಿರುವಂಥ ಪರ್ಸಿಸ್ಟೆಂಟ್, ಕೋಫೋರ್ಜ್, ಹೆಕ್ಸಾವೇರ್ ಟೆಕ್ನಾಲಜೀಸ್ನಲ್ಲಿ CLSA ಈಗ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಡ್ತಾ ಇದ್ದಾರೆ. LTI ಮೈಂಟ್ರಿ ಕೂಡ ಈ ಒಂದು ಔಟ್ ಪರ್ಫಾರ್ಮ್ ಲಿಸ್ಟ್ನಲ್ಲಿ ಇದೆ. ಸೊ AI ಶಿಫ್ಟ್ ಏನಿದೆ ಇದು ಲಾರ್ಜ್ ಕ್ಯಾಪ್ ಕಂಪನಿಗಳ ಮೇಲೆ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಅನ್ನು ತರುತ್ತೆ. ಸೊ ಹೆಚ್ಚಿನ ಒಂದು ಕನ್ಸಲ್ಟೇಷನ್ ಬಿಸ್ನೆಸ್ಗಳನ್ನು ಈ ಲಾರ್ಜ್ ಕ್ಯಾಪ್ IT ಕಂಪನಿಗಳು ಮಾಡ್ತಿದ್ರು. ಈಗ ಸಡನ್ ಆಗಿ AIಗೆ ಶಿಫ್ಟ್ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ರೆವೆನ್ಯೂ ಮೇಲೆ ಪ್ರೆಷರ್ ಅನ್ನು ತರುತ್ತೆ ಅನ್ನೋದು CLSA ವ್ಯೂ ಆಗಿರುತ್ತೆ. ಬಟ್ ಕಂಪನಿಗಳ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿ ನಾವು ಡಿಸಿಷನ್ಸ್ ಅನ್ನು ತಗೋಬೇಕಾಗತ್ತೆ. ಹಾಗೆ JSW ಸ್ಟೀಲ್ನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ಕಂಟಿನ್ಯೂ ಆಯಿತು. 1.5% ಸ್ಟಾಕ್ ಗೇನ್ ಆಗಿದೆ. ಸನ್ ಫಾರ್ಮಾ, ಎಟರ್ನಲ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ವಿಪ್ರೋ ಕೂಡ ಇವತ್ತು 1% ಅರೌಂಡಲ್ಲಿ ಗೇನ್ ಆಗಿದೆ. ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮ್ಯಾಕ್ಸ್ ಹೆಲ್ತ್ ಕೇರ್ನಲ್ಲಿ ಆಲ್ಮೋಸ್ಟ್ 2% ಅರೌಂಡಲ್ಲಿ ಡೌನ್ ಸೈಡ್ ಕಾಣಿಸ್ತು. ಕೋಲ್ ಇಂಡಿಯಾ ಕೂಡ 1.5%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಪವರ್ ಗ್ರಿಡ್, ಬಜಾಜ್ ಫಿನಾನ್ಸ್, ITCಯಲ್ಲಿ ಕೂಡ 1%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಬರ್ನ್ಸ್ಟೈನ್ ತಮ್ಮ ಇಂಡಿಯಾ ಪೋರ್ಟ್ಫೋಲಿಯೋನಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳನ್ನು ಮಾಡಿದ್ದಾರೆ. ಪೇಟಿಎಂ, ಎಟರ್ನಲ್, ಅದಾನಿ ಪೋರ್ಟ್ಸ್ ಅನ್ನು ತಮ್ಮ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಪೇಟಿಎಂನಲ್ಲಿ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ಮೊಮೆಂಟಮ್ ಇತ್ತು. ಸೊ ಅದಾನಿ ಪೋರ್ಟ್ಸ್ನ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗ್ತಿತ್ತು. ಎಟರ್ನಲ್ ಕೂಡ ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ಗಳನ್ನು ಕೊಟ್ಟಿದ್ರು. ಈ ರೀಸನ್ನಿಂದ ಪೋರ್ಟ್ಫೋಲಿಯೋನಲ್ಲಿ ಚೇಂಜಸ್ ಆಗಿದೆ. ಹಾಗೆ ಡಿಮಾರ್ಟ್ ಇವರ ಪೋರ್ಟ್ಫೋಲಿಯೋನಲ್ಲಿತ್ತು. ಸೊ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ನಿಂದ ರಿಸ್ಕ್ ಬರ್ತಿರೋದ್ರಿಂದ ಸೊ ಡಿಮಾರ್ಟನ್ನು ತಮ್ಮ ಪೋರ್ಟ್ಫೋಲಿಯೋನಿಂದ ರಿಮೂವ್ ಮಾಡಿದ್ದಾರೆ. ಸೊ ನಾವು ಕೂಡ ಅಷ್ಟೇ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಈ ರೀತಿಯ ಚೇಂಜಸ್ಗಳನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕಾಗತ್ತೆ. ಸೊ ಕಂಪನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಅಪ್ಡೇಟ್ ಮಾಡಿ ಬಿಸ್ನೆಸ್ ಯಾವ ರೀತಿಯಲ್ಲಿದೆ, ಹಾಗೆ ಯಾವ ರಿಸ್ಕ್ಗಳು ಬಿಸ್ನೆಸ್ನ ಮೇಲೆ ಬರ್ತಿದೆ ಅದೆಲ್ಲವನ್ನು ಅಬ್ಸರ್ವ್ ಮಾಡಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗತ್ತೆ. ಶುಗರ್ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ತು. ಕೆಲವೊಂದಿಷ್ಟು ಸ್ಟಾಕ್ಗಳು ಆಲ್ಮೋಸ್ಟ್ 10% ಕೂಡ ಜಂಪ್ ಆಗಿದೆ. ಇದಕ್ಕೆ ರೀಸನ್ ಡೊಮೆಸ್ಟಿಕ್ ಪ್ರೈಸಸ್ ತುಂಬಾ ಇನ್ಕ್ರೀಸ್ ಆಗ್ತದೆ. ರೀಸೆಂಟಾಗಿ ಗೌರ್ಮೆಂಟ್ ಇಂಪೋರ್ಟ್ ಡ್ಯೂಟಿಯನ್ನು ಕೂಡ ಕಟ್ ಮಾಡಿದ್ರು. ಇದು ಕೂಡ ಶುಗರ್ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗಿದೆ. ಹಾಗೆ ಎಥನಾಲ್ ಪ್ರೊಡಕ್ಷನ್ನಿಂದ ಶುಗರ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ಆ ರೀಸನ್ನಿಂದ ಕೂಡ ಶುಗರ್ ಪ್ರೈಸಸ್ ಜಂಪ್ ಆಗ್ತದೆ. ಓವರ್ ಆಲ್ ಶುಗರ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಈ ರೀತಿಯ ಮೊಮೆಂಟಮ್ ಇದ್ದಾಗ ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಬರುತ್ತೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. IGL, MGL, ಅದಾನಿ, ಟೋಟಲ್ ಗ್ಯಾಸ್ ಸೆಕ್ಟರ್ನ ಸ್ಟಾಕ್ಗಳು ಅಥವಾ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ನ ಕಡೆಯಿಂದ ಬಂದಂಥ ಇನ್ಸೆಂಟಿವ್ ಸ್ಕೀಮ್ ಅಪ್ರೂವಲ್ ಆಗಿರುತ್ತೆ. ಸೊ ಈ ಕಂಪನಿಗಳು ಹೊಸದಾಗಿ PNG ಕನೆಕ್ಷನ್ಸ್ಗಳನ್ನು ಅಂದರೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಕನೆಕ್ಷನ್ಸ್ಗಳನ್ನು ಮನೆಗಳಿಗೆ ಪ್ರೊವೈಡ್ ಮಾಡಿದಾಗ ಅದರ ಮೇಲೆ ಗೌರ್ಮೆಂಟ್ ಅವ್ರಿಗೆ ಇನ್ಸೆಂಟಿವ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಮಿಡ್ಲ್ ಈಸ್ಟ್ನಲ್ಲಿ ಟೆನ್ಷನ್ ಕ್ರಿಯೇಟ್ ಆಗಿರೋದ್ರಿಂದ ಗ್ಯಾಸ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ. ಇದರ ಒಂದು ಇಂಪ್ಯಾಕ್ಟ್ ಏನಿದೆ ಗ್ಯಾಸ್ ಕಂಪನಿಗಳ ಮೇಲೆ ಬೀಳ್ತಿದೆ. ಆದ್ದರಿಂದ ಗೌರ್ಮೆಂಟ್ ಈ ಒಂದು ಡಿಸಿಷನನ್ನು ತಗೊಂಡಿದ್ದಾರೆ. ಇದು ಗ್ಯಾಸ್ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಆಲ್ಮೋಸ್ಟ್ ಎಲ್ಲ ಡಿಫೆನ್ಸ್ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಬಟ್ ಇವತ್ತು ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಆಸ್ಟ್ರಾ ಮೈಕ್ರೋವೇವ್, BDL, HAL ಸ್ಟಾಕ್ಗಳಲ್ಲಿ 4% ಅರೌಂಡಲ್ಲಿ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ಸೋಲಾರ್ ಇಂಡಸ್ಟ್ರೀಸ್, ಎಂಟಾರ್ ಟೆಕ್ನಾಲಜೀಸ್ನಲ್ಲಿ ಕೂಡ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಯಾವುದೇ ಒಂದು ಸೆಕ್ಟರ್ ಆಗಿರ್ಬೋದು ಸ್ಟ್ರಾಂಗ್ ಮೊಮೆಂಟಮ್ ಇದ್ದು ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದಾಗ ಅಲ್ಲಿ ನಮಗೆ ಹೆಚ್ಚಿನ ಒಂದು ಪ್ರಾಫಿಟ್ ಬುಕಿಂಗ್ ಕಾಣಿಸುತ್ತೆ. ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ನಿಂದ ಒಂದು ಪರ್ಟಿಕ್ಯುಲರ್ ಸೆಕ್ಟರನ್ನು ಸೆಲೆಕ್ಟ್ ಮಾಡಿ ನ್ಯೂಸನ್ನು ಬೇಸಾಗಿ ಇಟ್ಕೊಂಡು ಲೋವರ್ ಲೆವೆಲ್ಗಳಲ್ಲಿ ಬೈಯಿಂಗನ್ನು ಮಾಡ್ತಾರೆ. ಒಂದು 10-12% ಜಂಪ್ ಬಂದರೂ ಕೂಡ ಅಲ್ಲಿ ಅವರು ಎಕ್ಸಿಟ್ ಆಗ್ತಾರೆ. ಆ ಒಂದು ಸೆಲ್ಲಿಂಗ್ ಪ್ರೆಷರ್ ಬಂದಿದ ತಕ್ಷಣ ನಮಗೆ ಓವರ್ ಆಲ್ ಎಲ್ಲರೂ ಕೂಡ ಪ್ರಾಫಿಟ್ ತಗೊಳ್ಳೋದು ಕಾಣಿಸುತ್ತೆ.
ಸೊ ಸ್ವಿಗ್ಗಿ ಈಗ ಇಂಡಿಯನ್ ಬೇಸ್ಡ್ ಕಂಪನಿ ಆಗಿದೆ. ಇದಕ್ಕೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಕೂಡ ಸಿಕ್ಕಿದೆ. ಈ ವೋಟಿಂಗ್ನಲ್ಲಿ 99% ಶೇರ್ ಹೋಲ್ಡರ್ಸ್ಗಳು ಇದಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಸ್ವಿಗ್ಗಿ ಮ್ಯಾನೇಜ್ಮೆಂಟ್ ಈ ರೀಸನ್ನಿಂದ ತಾವೇನು ಇನ್ಸ್ಟಾಮಾರ್ಟ್ ಆರ್ಡರ್ಸ್ಗಳನ್ನು ಡೆಲಿವರ್ ಮಾಡ್ತಾರೆ ಆ ಆರ್ಡರ್ಸ್ನ ಮೇಲೆ 4ರಿಂದ 5 ರೂಪಾಯಿಯ ಅಡಿಷನಲ್ ಮಾರ್ಜಿನ್ ಜನರೇಟ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದು ಕೂಡ ಕಂಪನಿಯ ರೆವೆನ್ಯೂಗೆ ಆ್ಯಡ್ ಅಪ್ ಆಗುತ್ತೆ, ಲಾಸ್ ಇನ್ನಷ್ಟು ಕಡಿಮೆ ಆಗ್ಬೋದು ಅನ್ನುವಂಥ ಹೋಪ್ ಇದೆ. ಈ ರೀಸನ್ನಿಂದ ಲೋವರ್ ಲೆವೆಲ್ನಿಂದ ಸ್ವಿಗ್ಗಿ ಸ್ವಲ್ಪ ಮಟ್ಟಿಗೆ ರಿಕವರ್ ಆಯಿತು, ಬಟ್ ಕೊನೆಯಲ್ಲಿ ಮತ್ತೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಬಟ್ ಜೆಫ್ರೀಸ್ ಈಗಲೂ ಕೂಡ ಸ್ಟಾಕ್ನಲ್ಲಿ ಬುಲ್ಲಿಶ್ ಆಗಿ ಇದ್ದಾರೆ. 59% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ 500 ರೂಪಾಯಿ ಟಾರ್ಗೆಟನ್ನು ಸ್ವಿಗ್ಗಿಯಲ್ಲಿ ಕೊಟ್ಟಿದ್ದಾರೆ. IDFC ಫಸ್ಟ್ ಬ್ಯಾಂಕ್ ಇದೇ ಮೊದಲನೇ ಬಾರಿಗೆ ಇಂಟರ್ನ್ಯಾಷನಲ್ ಬಾಂಡ್ಸ್ಗಳನ್ನು ಇಶ್ಯೂ ಮಾಡಿ $500 ಮಿಲಿಯನ್ ಫಂಡ್ ರೈಸಿಂಗ್ ಅನ್ನು ಮಾಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಹೆಚ್ಚಿನ ಒಂದು ಮೊಮೆಂಟಮ್ ಏನು ಇರಲಿಲ್ಲ, ಬಟ್ ಸ್ಟಿಲ್ ಪಾಸಿಟಿವ್ ಆಗಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಈ ರೀತಿಯ ಫಂಡ್ ರೈಸರ್ಸ್ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಅದು ಕೂಡ ಡೆಬೆಂಚರ್ಸ್ ಬಾಂಡ್ ಇಶ್ಯೂ ಮೂಲಕ ಫಂಡ್ ರೈಸಿಂಗ್ ಮಾಡಿದಾಗ ಬ್ಯಾಂಕ್ಗಳು ಒಳ್ಳೆ ಒಂದು ಫಂಡನ್ನು ಜನರೇಟ್ ಮಾಡಿ ಅದನ್ನು ಲೋನ್ನ ಮೂಲಕ ಜನರಿಗೆ ಒಳ್ಳೆ ಒಂದು ಇಂಟ್ರೆಸ್ಟ್ ರೇಟ್ನಲ್ಲಿ ಲೆಂಡ್ ಮಾಡ್ತಾರೆ. ಸೊ ಬಾಂಡ್ಗಳ ಮೇಲೆ ಇಂಟ್ರೆಸ್ಟನ್ನು ಪೇ ಮಾಡ್ತಿರ್ತಾರೆ. ಸೊ ಅದಕ್ಕಿಂತ ಹೆಚ್ಚಿನ ಇಂಟ್ರೆಸ್ಟ್ ಅವ್ರಿಗೆ ಕಸ್ಟಮರ್ಸ್ಗಳ ಕಡೆಯಿಂದ ಬರುತ್ತೆ. ಕಂಪನಿಗಳ ಮಾರ್ಜಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗುತ್ತೆ. ರೈಲ್ಟೆಲ್ ಕಂಪನಿಗೆ EPFO ಕಡೆಯಿಂದ ಒಂದು ಆರ್ಡರ್ ಸಿಕ್ಕಿದೆ. 167 ಕೋಟಿ ಆರ್ಡರ್ನ ಪೆನ್ಷನ್ ಫಂಡ್ ಆರ್ಗನೈಸೇಷನ್ನ ಕಡೆಯಿಂದ ಕಂಪನಿ ಪಡ್ಕೊಂಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ಜಂಪ್ ಆಗಿತ್ತು, ಬಟ್ ಅದಾದಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. 2% ಗೇನ್ನೊಂದಿಗೆ ರೈಲ್ಟೆಲ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿನ್ನೆ ಅಷ್ಟೇ ಲಿಸ್ಟ್ ಆದಂಥ ಕಂಪನಿ ಮಿಲ್ಕಿ ಮಿಸ್ಟ್ನಲ್ಲಿ ನಿನ್ನೆ ಕೂಡ 10%ನ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ 10%ನ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಾಳೆ ಅಥವಾ ನಾಡಿದ್ದು ಆರ್ಡರ್ಗಳನ್ನು ಪ್ಲೇಸ್ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಆಲ್ರೆಡಿ 2 ಸರ್ಕ್ಯೂಟ್ಸ್ ಬಂದಿದೆ. ಸೊ ಹೈಯರ್ ಲೆವೆಲ್ನಲ್ಲಿ ಅಂದರೆ ಮತ್ತೆ 10%ನ ಹೈಯರ್ ಲೆವೆಲ್ಸ್ನಲ್ಲಿ ಸಾಕಷ್ಟು ಜನ ಆರ್ಡರ್ಗಳನ್ನು ಪ್ಲೇಸ್ ಮಾಡ್ತಾರೆ. ಮೊಮೆಂಟಮ್ ಇದೆ, ಇನ್ನೂ ಸರ್ಕ್ಯೂಟ್ಸ್ ಬರುತ್ತೆ ಅನ್ನೋಂಥ ಒಂದು ಆಸೆ ಇರುತ್ತೆ. ಬಟ್ ಹೈಯರ್ ಲೆವೆಲ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಬಂದರೂ ಕೂಡ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಬಂದು ಲೋವರ್ ಸರ್ಕ್ಯೂಟ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ನೀವು ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆನೇ ಆರ್ಡರ್ಸ್ಗಳನ್ನು ಪ್ಲೇಸ್ ಮಾಡ್ತೀರಾ, ಅವಾಗ ಏನಾಗುತ್ತೆ, ಸಡನ್ ಆಗಿ ಲೋವರ್ ಸರ್ಕ್ಯೂಟ್ ಹಿಟ್ ಆದರೆ ನಿಮ್ಮ ಬೈಯಿಂಗ್ ಪ್ರೈಸ್ನಿಂದ ಆಲ್ಮೋಸ್ಟ್ 20% ಸ್ಟಾಕ್ ಡೌನ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ 10%ನ ಅಪ್ಪರ್ ಸರ್ಕ್ಯೂಟ್ನಲ್ಲಿ ಓಪನ್ ಆದಾಗ ಆ 10% ಮತ್ತೆ ಇನ್ನೂ 10%ನಷ್ಟು ಡೌನ್ ಸೈಡ್ ಬಂದು ಲೋವರ್ ಸರ್ಕ್ಯೂಟ್ ಬರುತ್ತೆ. ಆಗ ನಿಮಗೆ ಸಾಕಷ್ಟು ಲಾಸ್ ಆಗುತ್ತೆ. ಆ ರೀಸನ್ನಿಂದ ನೀವು ಈ ರೀತಿಯ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ಇದ್ದಾಗ ಅಪರ್ ಸರ್ಕ್ಯೂಟ್ ಪ್ರೈಸ್ಗಳಲ್ಲಿ ಆರ್ಡರ್ಸ್ಗಳನ್ನು ಪ್ಲೇಸ್ ಮಾಡಬಾರ್ದು. ಸೊ ಸ್ಟಾಕ್ನಲ್ಲಿ ಮೊಮೆಂಟಮ್ ಇದೆ, ಲೋವರ್ ಲೆವೆಲ್ಗಳಲ್ಲಿ ಒಳ್ಳೆ ಬೈಯಿಂಗ್ ಆಗ್ತದೆ, ಬಟ್ ಟ್ರ್ಯಾಪ್ ಕೂಡ ಸೆಟ್ ಆಗ್ಬೋದು. ಹಾಗೆ ಶಿಪ್ ರಾಕೆಟ್ಸ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. 35%ನ ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 97 ರೂಪಾಯಿ ಆಗಿತ್ತು. 131ರ ಪ್ರೈಸ್ನಲ್ಲಿ ಲಿಸ್ಟ್ ಆಯಿತು. ಹಾಗೆ ಲಿಸ್ಟ್ ಆದಮೇಲೆ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತು. 156ರ ಹೈ ಟಚ್ ಆಗಿತ್ತು. ಹಾಗೆ 143ರ ಲೋನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇದೆ, ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿರುತ್ತೆ. ಹಾಗೆ ಫ್ಯೂಚರ್ ಓರಿಯೆಂಟೆಡ್ ಕಂಪನಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ರೆವೆನ್ಯೂಸ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ಬೋದು. ಬಿಹಾರಿಲಾಲ್ ಇಂಜಿನಿಯರಿಂಗ್ನಲ್ಲಿ ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 285 ರೂಪಾಯಿ ಆಗಿತ್ತು. 460ರ ಪ್ರೈಸ್ನಲ್ಲಿ ಲಿಸ್ಟ್ ಆಗಿದೆ. 61%ನ ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ಬಂತು. ಅದಾದಮೇಲೆ 502ರ ಪ್ರೈಸ್ನಲ್ಲಿ ಕ್ಲೋಸ್ ಆಗಿದೆ. ಅದಕ್ಕೂ ಮುಂಚೆ 537ರ ಹೈಯನ್ನು ಈ ಒಂದು ಸ್ಟಾಕ್ ಟಚ್ ಮಾಡಿತ್ತು. ಆಲ್ಮೋಸ್ಟ್ 100% ಲಿಸ್ಟಿಂಗ್ ಗೇನ್ಸನ್ನು ಈ ಒಂದು ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ. ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ ಸ್ಟೀಲ್ ಮೇಕರ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ಸನ್ನು ತಗೊಳ್ಳೋದು ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಯಾಕೆಂದರೆ ಈ ರೀತಿಯ ಮೊಮೆಂಟಮ್ ಬಂದಾಗ ಹೈಯರ್ ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಯಾವ ಲೆವೆಲ್ನಿಂದ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅದನ್ನು ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಈ ಲೆವೆಲ್ನಿಂದ ಇನ್ನಷ್ಟು ಮೊಮೆಂಟಮ್ ಬರ್ಬೋದು, 600 650ಕ್ಕೆ ಕೂಡ ಹೋಗ್ಬೋದು. ಬಟ್ ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಲಲಿತಾ ಜ್ಯುವೆಲ್ಲರ್ಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಯಿತು. QIB ಕ್ಯಾಟಗರಿ 154 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 78 ಟೈಮ್ ಸಬ್ಸ್ಕ್ರೈಬ್ ಆಯಿತು. ರಿಟೇಲ್ ಕ್ಯಾಟಗರಿಯಲ್ಲಿ 12 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಎಂಪ್ಲಾಯ್ ಕ್ಯಾಟಗರಿ 9 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಓವರಾಲ್ ಆಗಿ ಇಶ್ಯೂ 67 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಯಿತು. ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಜಂಪ್ ಆಗಿದೆ. 41 ರೂಪಾಯಿ ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದೆ. ಸೊ 20% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಲಲಿತಾ ಜ್ಯುವೆಲ್ಲರಿನಲ್ಲಿ ಬಂದಿದೆ. ಸೊ ಕಂಪನಿ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ IPOನ ತಂದಿದ್ದಾರೆ. ಕಲ್ಯಾಣ್ ಜ್ಯುವೆಲ್ಲರ್ಸ್ ಟೈಟನ್ಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂಷನ್ ತುಂಬಾ ಚೀಪಾಗಿ ಕಾಣಿಸ್ತಿತ್ತು.
ಹಾರಿಜಾನ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ನ IPO ಕೂಡ ಇವತ್ತು ಸಬ್ಸ್ಕ್ರಿಪ್ಷನನ್ನು ಮುಗಿಸಿದೆ. QIB ಕ್ಯಾಟಗರಿ ಕೇವಲ 2 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ 1 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 1 ಟೈಮ್ನ ಸಬ್ಸ್ಕ್ರಿಪ್ಷನ್ ಕಾಣಿಸಿದೆ. ಸೊ ಯಾರೆಲ್ಲ ಅಪ್ಲಿಕೇಶನ್ಸ್ಗಳನ್ನು ಹಾಕಿರ್ತಾರೆ ಎಲ್ರಿಗೂ ಕೂಡ ಅಲಾಟ್ಮೆಂಟ್ ಸಿಗುತ್ತೆ. ಪ್ರೀಮಿಯಂ 0 ಆಗಿದೆ. ನಿನ್ನೆ ₹4 ಅರೌಂಡಲ್ಲಿ ಪ್ರೀಮಿಯಂ ಇತ್ತು. ಬಟ್ QIB ಕ್ಯಾಟಗರಿಯಲ್ಲಿ ತುಂಬಾ ವರ್ಸ್ಟ್ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ ಪ್ರೀಮಿಯಂ 0 ಆಗಿದೆ. ಸೊ ಇಲ್ಲಿ ಹೆಚ್ಚಿನ ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿಲ್ಲ. ಸನ್ಶೈನ್ ಪಿಕ್ಚರ್ಸ್ನ IPO ನಿನ್ನೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿತ್ತು. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. ರೀಸನ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಪ್ರೊಡಕ್ಷನ್ ಹೌಸ್ ಕಂಪನಿ ಆಗಿರುತ್ತೆ. 22% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಸೊ ಕೇರಳ ಸ್ಟೋರಿ ಮೂವಿಯನ್ನು ಪ್ರೊಡ್ಯೂಸ್ ಮಾಡಿದಂಥ ಪ್ರೊಡಕ್ಷನ್ ಹೌಸ್ ಆಗಿರುತ್ತೆ. ರಿಟೇಲ್ ಕ್ಯಾಟಗರಿ 21 ಟೈಮ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ. ನಾಳೆ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ QIB ಕ್ಯಾಟಗರಿಯಲ್ಲಿ ಕೂಡ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ಲಿಸ್ಟಿಂಗಿನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡಬಹುದಾಗುತ್ತೆ. ಸಂಕೇಶ್ ಜುವೆಲ್ಲರ್ಸ್ ಲಿಮಿಟೆಡ್ ಈ ಒಂದು IPO ಕೂಡ ಆಗಸ್ಟ್ 18ಕ್ಕೆ ಓಪನ್ ಆಗಿತ್ತು. ಆಗಸ್ಟ್ 20 ನಾಳೆ ಕೊನೆ ದಿನ ಆಗಿರುತ್ತೆ. ರಿಟೇಲ್ ಕ್ಯಾಟಗರಿ ಕೇವಲ 1 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಬಟ್ ಪ್ರೀಮಿಯಂ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಕೇವಲ 3% ಪ್ರೀಮಿಯಂ ಇದೆ. ಈ ಒಂದು IPOನ ಅವಾಯ್ಡ್ ಮಾಡೋದೇ ಬೆಟರ್ ಆಗುತ್ತೆ. ಈ ಕಂಪನಿ ಕಲ್ಯಾಣ್ ಜುವೆಲ್ಲರ್ಸ್, ಜಾಯ್ ಆಲುಕಾಸ್ ನಂತ ಜ್ಯುವೆಲರಿ ಶಾಪ್ಸ್ಗಳಿಗೆ ಗೋಲ್ಡ್ ಜ್ಯುವೆಲರಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಗಜ ಕ್ಯಾಪಿಟಲ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಮೊದಲನೇ ದಿನನೇ ರಿಟೇಲ್ ಕ್ಯಾಟಗರಿ 1 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ ಕೂಡ 1 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. ಪ್ರೀಮಿಯಂ ₹20 ಇದೆ. 13% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತದೆ. ಇನ್ನು 2 ದಿನದ ಸಮಯ ಇರುತ್ತೆ. ಕೊನೆ ದಿನದವರೆಗೂ ಅಂದರೆ ಶುಕ್ರವಾರದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನನ್ನು ತಗೋಬೋದಾಗತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.